ಕರ್ನಾಟಕದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿನೇ ದಿನೇ ಒಂದೊಂದು ತಿರುವನ್ನ ಪಡ್ಕೊಳ್ತಾನೆ ಇದೆ. ದರ್ಶನ್ ಆಪ್ತರಾದಂತಹ ನಟ ಧನ್ವೀರ್ ಕೂಡ ಇದೀಗ ಕೋರ್ಟ್ ವಿಚಾರಣೆಗೆ ಒಳಗಾಗಿದ್ದಾರೆ. ಇವೆಲ್ಲದರ ನಡುವೆ ಇದೀಗ ವಿಜಯಲಕ್ಷ್ಮಿ ಹೆಸರು ಸಹ ಒಂದು ಕೇಸ್ನಲ್ಲಿ ಕೇಳಿ ಬರ್ತಾ ಇದೆ. ವೈರಲ್ ಪ್ರಕರಣದಲ್ಲಿ ನಟ ಧನ್ವೀರ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ. ಧನ್ವೀರ್ಗೆ ಈ ವಿಡಿಯೋ ಸಿಕ್ಕಿದ್ದು ಒಬ್ಬ ವಕೀಲರಿಂದ. ನಂತರ ಆ ವಿಡಿಯೋವನ್ನ ದರ್ಶನ್ ಪತ್ನಿಯಾದಂತಹ ವಿಜಯಲಕ್ಷ್ಮಿಗೆ ಕಳುಹಿಸಿದಾಗಿ ವಿಚಾರಣೆ ವೇಳೆ ಹೇಳಿದ್ದಾರೆ. ದಿನೇ ದಿನೇ ಎರಡೂ ಪ್ರಕರಣಗಳು ಬೇರೆ ಬೇರೆಯದೇ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಪ್ರಪಂಚದಲ್ಲಿ ಪ್ರಸ್ತುತವಾಗಿ ಏನೇನೋ ನಡೀತಾ ಇದೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿನೇ ದಿನೇ ಒಂದೊಂದು ತಿರುವನ್ನ ಪಡ್ಕೊಳ್ತಾನೆ ಇದೆ. ಇನ್ನು ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಕೋರ್ಟ್ ಮೆಟ್ಟಲು ಹಾಗೂ ಪರಪ್ಪನ ಅಗ್ರಹಾರ ಜೈಲಿನ ಮೆಟ್ಟಲನ್ನು ಸಹ ಹತ್ತಿದ್ದಾರೆ. ಉದಾಹರಣೆಗೆ ನಟ ಚಿಕ್ಕಣ್ಣ ಪ್ರಾರಂಭದಲ್ಲಿ ಸಾಕಷ್ಟು ವಿಚಾರಣೆಯನ್ನು ಸಹ ಎದುರಿಸಿದ್ದಾರೆ. ಹಾಗೆ ಇದೀಗ ದರ್ಶನ್ ಆಪ್ತರಾದಂತಹ ನಟ ಧನ್ವೀರ್ ಕೂಡ ಇದೀಗ ಕೋರ್ಟ್ ವಿಚಾರಣೆಗೆ ಒಳಗಾಗಿದ್ದಾರೆ. ಇವೆಲ್ಲದರ ನಡುವೆ ಇದೀಗ ವಿಜಯಲಕ್ಷ್ಮಿ ಹೆಸರು ಸಹ ಒಂದು ಕೇಸ್ನಲ್ಲಿ ಕೇಳಿ ಬರ್ತಾ ಇದೆ. ಆ ಕೇಸ್ ಯಾವುದು? ವಿಜಯಲಕ್ಷ್ಮಿಗೂ ಆ ಕೇಸ್ಗೂ ಇರುವ ಸಂಬಂಧವೇನು? ಇವೆಲ್ಲವನ್ನ ಹೇಳ್ತಾ ಹೋಗ್ತೀವಿ, ಕೇಳಿ. ಹೌದು ವೀಕ್ಷಕರೇ, ಜೈಲಿನಲ್ಲಿ ಕೈದಿಗಳು ಐಫೈ ಜೀವನ ನಡೆಸ್ತಾ ಇರುವ ಕುರಿತು ಸಾಕಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾನೆ ಇತ್ತು. ಆದರೆ ಕೈದಿಗಳಿಗೆ ಅಷ್ಟೆಲ್ಲ ಸೌಕರ್ಯ ಯಾವ ಕಡೆಯಿಂದ ಸಿಗ್ತಾ ಇದೆ? ಯಾರು ಆ ಸೌಲಭ್ಯವನ್ನ ಕೊಡ್ತಾ ಇದ್ದಾರೆ? ಅಷ್ಟು ಬೆಂದಾಸ್ ಲೈಫ್ ಲೀಡ್ ಮಾಡೋಕೆ ಹೆಲ್ಪ್ ಮಾಡ್ತಾ ಇರೋರು ಯಾರು? ಇವ್ಯಾವುದನ್ನು ಸಹ ಪ್ರಶ್ನೆ ಮಾಡಿಲ್ಲ. ಆದರೆ ವಿಡಿಯೋ ವೈರಲ್ ಆಗಿದ್ದು ಹೇಗೆ ಅಂತ ಇದೀಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಇದೇ ವಿಡಿಯೋ ವೈರಲ್ ವಿಚಾರವಾಗಿ ಧನ್ವೀರ್ ಕೂಡ ವಿಚಾರಣೆಗೆ ಒಳಗಾಗಿದ್ರು. ಇನ್ನು ಇದೀಗ ಈ ವಿಚಾರವಾಗಿ ದರ್ಶನ್ ಪತ್ನಿಯಾದಂತಹ ವಿಜಯಲಕ್ಷ್ಮಿ ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂದು ಹೇಳಿಕೆ ನೀಡಲಾಗ್ತಾ ಇದೆ. ಹೌದು, ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತೀತ ವಿಡಿಯೋ ವೈರಲ್ ತನಿಖೆಯನ್ನ ಪೊಲೀಸರು ತೀವ್ರಗೊಳಿಸಿದ್ದಾರೆ. ವಿಚಾರಣೆ ವೇಳೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೆಸರು ತುಳುಕು ಹಾಕಿಕೊಂಡಿದೆ ಎನ್ನಲಾಗ್ತಾ ಇದೆ. ಅಧಿಕಾರಿಗಳು ಮೊನ್ನೆಯಷ್ಟೇ 2ನೇ ನೋಟಿಸ್ ಕೊಟ್ಟು ನಟ ಧನ್ವೀರ್ ಅವರ ವಿಚಾರಣೆ ಮಾಡಿದ್ರು. ಇನ್ನು ಇದೀಗ ಜೈಲಿನ ಕೈದಿಗಳ ವಿಡಿಯೋ ವೈರಲ್ ಪ್ರಕರಣದಲ್ಲಿ ನಟ ಧನ್ವೀರ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ. ಈ ವಿಡಿಯೋವನ್ನ ವಕೀಲರಿಂದ ಪಡೆದು ವಿಜಯಲಕ್ಷ್ಮಿಗೆ ಫಾರ್ವರ್ಡ್ ಮಾಡಿದ್ದಾಗಿ ಧನ್ವೀರ್ ವಿಚಾರಣೆ ವೇಳೆ ತಿಳಿಸಿದ್ದಾರೆ. ಇದರಿಂದ ವಿಜಯಲಕ್ಷ್ಮಿಗೂ ಸಹ ತನಿಖೆಯನ್ನ ಎದುರಿಸುವ ಸಾಧ್ಯತೆ ಇದೆ. ಇನ್ನು ಈ ಮೊದಲು ಧನ್ವೀರ್ ಅವರು ವಿಚಾರಣೆ ಎದುರಿಸಿದ್ರು. ಈ ವೇಳೆ ಅವರು ಯಾವುದೇ ವಿಷಯವನ್ನ ಬಾಯ್ಬಿಟ್ಟಿರಲಿಲ್ಲ. ಇದಾದ ಬಳಿಕ ಮತ್ತೆ ಅವರಿಗೆ ನೋಟಿಸ್ ನೀಡಲಾಯಿತು. 2ನೇ ಬಾರಿಗೆ ಧನ್ವೀರ್ ಅವರು ಪೊಲೀಸರ ಎದುರು ಹಾಜರಾಗಿ ವಿಚಾರಣೆ ಎದುರಿಸಿದ್ದಾರೆ. ಈ ವೇಳೆ ಹಲವು ವಿಷಯಗಳನ್ನ ರಿವೀಲ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ವಿಡಿಯೋ ಕಳುಹಿಸಿದ್ದು ಯಾರು ಎಂಬುದನ್ನು ಕೂಡ ಅವರು ತಿಳಿಸಿದ್ದಾರೆ. ಧನ್ವೀರ್ಗೆ ಈ ವಿಡಿಯೋ ಸಿಕ್ಕಿದ್ದು ಒಬ್ಬ ವಕೀಲರಿಂದ. ನಂತರ ಆ ವಿಡಿಯೋವನ್ನ ದರ್ಶನ್ ಪತ್ನಿಯಾದಂತಹ ವಿಜಯಲಕ್ಷ್ಮಿಗೆ ಕಳುಹಿಸಿದಾಗಿ ವಿಚಾರಣೆ ವೇಳೆ ಹೇಳಿದ್ದಾರೆ. ನಾನು ವಿಡಿಯೋ ವೈರಲ್ ಮಾಡಿಲ್ಲ. ಈ ವಿಡಿಯೋ ಹೇಗೆ ವೈರಲ್ ಆಗಿದೆ ಅನ್ನೋದು ಸಹ ನನಗೆ ಗೊತ್ತಿಲ್ಲ. ನಾನು ವಿಜಯಲಕ್ಷ್ಮಿ ಅವರಿಗೆ ವಿಡಿಯೋವನ್ನ ಫಾರ್ವರ್ಡ್ ಮಾಡಿದ್ದೆ ಎಂದು ಧನ್ವೀರ್ ಮಾಹಿತಿ ನೀಡಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಹೆಸರು ಹೇಳಿದಂತೆಯೇ ಈ ವಿಷಯವನ್ನ ತನಿಖಾಧಿಕಾರಿಗಳು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆಗೆ ಕರೆಸುವ ಬಗ್ಗೆಯೂ ಸಹ ಚರ್ಚೆ ನಡೆದಿದ್ದು, ಒಂದೊಮ್ಮೆ ಧನ್ವೀರ್ ಅವರು ಯಾವುದೇ ವಿಚಾರಣೆಗೆ ಸರಿಯಾಗಿ ಸ್ಪಂದಿಸದೇ ಇದ್ರೆ ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಇದರಿಂದ ವಿಜಯಲಕ್ಷ್ಮಿ ಅವರಿಗೆ ಸಂಕಷ್ಟ ಹೆಚ್ಚುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಮತ್ತೊಂದು ಕಡೆ ವಿಡಿಯೋ ಅಪ್ಲೋಡ್ ಆಗಿದ್ದ ಖಾತೆಗಳ ಪತ್ತೆಗೂ ಮುಂದಾಗಿದ್ದಾರೆ. ಈಗಾಗಲೇ ಮೆಟಾಗೆ ತನಿಖಾಧಿಕಾರಿಗಳು ಪತ್ರವನ್ನ ಬರೆದಿದ್ದಾರೆ. ರಾಜ್ಯಾತೀತದ ವಿಡಿಯೋವನ್ನ ಮಾಡಿದ ಕೈದಿಗಳ ವಿಚಾರಣೆ ಆಗಿದೆ. 2023ರಲ್ಲಿ ಜೈಲಿನ ಮೇಲೆ ಪೊಲೀಸರು ದಾಳಿ ಮಾಡಿ ಮೊಬೈಲ್ ವಶಕ್ಕೆ ಪಡೆದುಕೊಂಡಿದ್ರು. ಆಗ ಸೀಸ್ ಕೂಡ ಮಾಡಿದ್ರು. ಈಗ ವಿಡಿಯೋ ವೈರಲ್ ಆಗಿದ್ದು ಗೊತ್ತಿಲ್ಲ ಎಂದು ವಿಡಿಯೋ ಮಾಡಿದ್ದ ಕೈದಿ ವಿಚಾರಣೆ ವೇಳೆ ಕೈದಿಗಳು ಪೊಲೀಸರಿಗೆ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಿನಲ್ಲಿ ಕೈದಿಗಳ ಐಫೈ ಜೀವನದ ವಿಡಿಯೋ ಪ್ರಕರಣ ಆಗಿರ್ಬೋದು, ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆಗಿರ್ಬೋದು, ಯಾವುದಕ್ಕೂ ಸಹ ಪ್ರಸ್ತುತವಾಗಿ ಶೀಘ್ರವಾಗಿ ಒಂದು ಫುಲ್ ಸ್ಟಾಪ್ ಬೀಳುತ್ತೆ ಅಂತ ಮಾತ್ರ ಹೇಳಕ್ಕಾಗಲ್ಲ. ಯಾಕಂದ್ರೆ ದಿನೇ ದಿನೇ ಎರಡೂ ಪ್ರಕರಣಗಳು ಬೇರೆ ಬೇರೆಯದೇ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮ್ಗೋಸ್ಕರ.